ಆ ಗಡಿ ಜಿಲ್ಲೆಯ ಆಸ್ಪತ್ರೆಗೆ ಬರುವವರು ಎಲ್ಲ ಬಡವರು. ಆದರೆ ಶಸ್ತ್ರಚಿಕಿತ್ಸೆ ಮಾಡಿಕೊಂಡು ಗುಣಮುಖವಾದ ರೋಗಿಗಳೇ ಇವರಿಗೆ ಟಾರ್ಗೆಟ್. ಇನ್ಶೂರೆನ್ಸ್ ಬರುತ್ತೆ ಅಂತ ದಾಖಲಾತಿ ಪಡೆದುಕೊಂಡು ಹಣ ವಸೂಲಿ ಮಾಡ್ತಾ ಇದ್ದವ ಈಗ ಸೈಬರ್ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿ ಸಾಮಾನ್ಯದವನಲ್ಲ. ಜನರ ಅನಾರೋಗ್ಯವನ್ನೇ ಬಂಡವಾಳ ಮಾಡಿಕೊಂಡು ಹಣ ನುಂಗ್ತಿದ್ದ ಕದೀಮ. ಇವನ ಹೆಸರು ಸುರೇಶ್. ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ. ಇಲ್ಲಿಗೆ ಬರೋ ರೋಗಿಗಳನ್ನೇ ಟಾರ್ಗೆಟ್ ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಮನೆಗಳಿಗೆ ತೆರಳುವ ರೋಗಿಗಳ ನಂಬರ್ ಪಡಿತಾ ಇದ್ದ. ನಂತರ ಸರ್ಕಾರದಿಂದ ನಿಮಗೆ ಚಿಕಿತ್ಸೆಗಳಿಗೆ ರಿಯಾಯಿತಿ ದೊರೆಯುತ್ತೆ ಅಂತ ನಂಬಿಸಿ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ವಾಟ್ಸಪ್ಗೆ ಕಳಿಸುವಂತೆ ಹೇಳ್ತಾ ಇದ್ದ. ಈತನನ್ನ ನಂಬಿದ ಜನ ವಾಟ್ಸಪ್ಗೆ ದಾಖಲೆಗಳನ್ನ ಕಳಿಸಿ QR ಕೋಡ್ಗೆ 500ರಿಂದ 2000 ಹಣ ಹಾಕಿದ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಬಿಡ್ತಿದ್ದ. ಈ ವಿಚಾರ ತಿಳಿದ ಕೂಡಲೇ ರಿಮ್ಸ್ ಆಡಳಿತ ಸೈಬರ್ ಕ್ರೈಮ್ಗೆ ದೂರು ನೀಡಿತ್ತು. ಕೂಡಲೇ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು ವಂಚಕರ ಬಗ್ಗೆ ಎಚ್ಚರಿಕೆಯಿಂದಿರಬೇಕೆಂದು ಸಾರ್ವಜನಿಕರಿಗೆ SP ಜಾಗೃತಿ ಮೂಡಿಸಿದ್ದಾರೆ. ಸೇಂಟ್ ಪೊಲೀಸ್ ಸ್ಟೇಷನ್ಗೆ ಒಂದು ಅರ್ಜಿ ಕೊಟ್ಟಿದ್ರು ಒಂದು ತಿಂಗಳಿಂದ. ನಮ್ಮ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಅದು ಅಪರಾಧ ಆಗಿರೋದು ದೃಢಪಟ್ಟ ಮೇಲೆ 27ನೇ ತಾರೀಕಲ್ಲಿ FIR ಮಾಡ್ಕೊಂಡಿದ್ದಾರೆ. ತನಿಖೆ ಮುಂದುವರೆದಿದೆ. ಅವ್ನು ಏನು ಅಂತಂದರೆ ಅವ್ನಿಗೆ ಯಾಕೆ ಸಿಕ್ತು ಅಂತ ತನಿಖೆಗಷ್ಟೇ ಬಹಿರಂಗ ಆಗಬೇಕು. ಸೈಬರ್ ವಂಚನೆ ಮಾಡಿದ ಆರೋಪಿಯನ್ನ ಅರೆಸ್ಟ್ ಮಾಡಿ ತನಿಖೆ ಮುಂದುವರಿಸಲಾಗಿದೆ. ಆದರೆ ಸಾರ್ವಜನಿಕರು ಏನಾದರೂ ಅಪರಿಚಿತರು ಕರೆ ಮಾಡಿದಾಗ ಸಂಸ್ಥೆಗಳಿಗೆ ಬಂದು ವಿಚಾರಣೆ ಮಾಡಬೇಕು, ಇಲ್ಲ ಸೈಬರ್ ಠಾಣೆಗೆ ದೂರು ನೀಡಬೇಕು. ಇಲ್ಲವಾದಲ್ಲಿ ಯಾಮಾರೋ ಜನ ಇರೋವರೆಗೂ ಯಾಮಾರಿಸೋ ಜನರು ಇರ್ತಾರೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.